ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಫ್ರೀ ಯಾವುದಿದು ಫ್ರೀ ಅಂತ ಅನ್ಕೊತಿದ್ದೀರಾ? ಲಿಪ್ಸ್ಟಿಕ್ಕು 2 ಫೌಂಡೇಶನ್ ತಗೊಂಡಿದ್ದಕ್ಕೆ 2 ಪ್ಯಾಲೆಟ್ಸ್ ಫ್ರೀಯಾಗಿ ಸಿಕ್ಕಿದೆ ನನಗೆ. ನೋಡ್ಬೋದು ನೀವು, 2 ಪ್ಯಾಲೆಟ್ಸು ಲಿಪ್ಸ್ಟಿಕ್ದು ಪ್ಯಾಲೆಟ್ ಅಂತ ಹೇಳೋಕ್ಕಾಗಲ್ಲ, ಸಿಂಗಲ್ ಶೇಡ್ಸು ನನಗೆ ಫ್ರೀಯಾಗಿ ಸಿಕ್ಕಿದೆ. ಯಾಕೆ, ಹೇಗೆ ಮತ್ತು ಹೆಂಗಿದು ನಾವು ಪರ್ಚೇಸ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೇಕ್ಸ್ಮಿಯಾ ಅನ್ನೋ ಒಂದು ಕಂಪ್ನಿನಲ್ಲಿ ಫೌಂಡೇಶನ್ಸು ಪ್ರತಿಯೊಂದೂ ಆಫರಲ್ಲಿ ನಡೀತಾ ಇದೆ. ಮೇಕ್ಸ್ಮಿಯಾದು 2 ಫೌಂಡೇಶನ್ಸ್ನ ತೊಗೊಂಡಿದ್ದೀನಿ ನಾನು. ಇದು ಕಂಪ್ಲೀಟ್ ವಾಟರ್ ಪ್ರೂಫ್ ಫೌಂಡೇಶನ್ ಆಗಿದೆ. ಇದನ್ನು ಸಹ ನಾನು ಚೆಕ್ ಮಾಡಿ ನಿಮಗೆ ರಿವ್ಯೂಸ್ ಹೇಳ್ತೀನಿ ಹೇಗಿದೆ ಏನು ಅಂತ. 2000 ಒಳಗಡೆ ವಾಟರ್ ಪ್ರೂಫ್ ಫೌಂಡೇಶನ್ ಸಿಗ್ತಾ ಇದೆ. ಇವಾಗ ಮಾತ್ರ ಈ ಆಫರ್ ನಡೀತಾ ಇರೋದು, ಮುಂದೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಈ ಆಫರು. ನಿಮಗೂ ಬೇಕಿದ್ರೆ ನೀವು ಡೈರೆಕ್ಟು ಇದರದ್ದೇ ಆದ ವೆಬ್ಸೈಟಿಗೆ ಹೋಗಿ ನೀವು ಆರ್ಡರ್ ಮಾಡಿಕೊಂಡ್ರೆ ನಿಮಗೂ ಸಹ ಲಿಪ್ಸ್ಟಿಕ್ಕು ಫ್ರೀಯಾಗಿ ಸಿಗ್ತಾ ಇದೆ. ಫೌಂಡೇಶನ್ ಬಗ್ಗೆ ನಾನು ಅಪ್ಲೈ ಮಾಡಿ ರಿವ್ಯೂಸ್ ಕೊಡೋದು ನಾನು ಬೇರೆ ವಿಡಿಯೋನಲ್ಲಿ ಮಾಡ್ತೀನಿ. ಇದಕ್ಕೆ ಯಾವ ಲಿಪ್ಸ್ಟಿಕ್ಕು ನನಗೆ ಫ್ರೀಯಾಗಿ ಸಿಕ್ಕಿದೆ ಅಂತ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಪ್ಯಾಲೆಟ್ ಇದೆ. ಒಂದೊಂದೇ ಪ್ಯಾಲೆಟು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಓಪನ್ ಮಾಡಿನೂ ತೋರಿಸ್ತೀನಿ, ಅಪ್ಲೈ ಮಾಡಿನೂ ತೋರಿಸ್ತೀನಿ, ವಾಟರ್ ಪ್ರೂಫ್ ಚೆಕ್ ಮಾಡಿನೂ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಸ್ ಇದೆ ಅಂದ್ಬಿಟ್ಟು. 1 2 3 4 5 6 7 8 9 10 11 12 ಕಲರ್ಸ್ ಇದೆ. ಓಕೆನಾ? ಇದನ್ನು ಸೇಮೇನೆ ಇದರಲ್ಲೂ 12 ಕಲರ್ಸ್ ಕೊಟ್ಟಿದ್ದಾರೆ. ಮಿನಿ ಲಿಪ್ಸ್ಟಿಕ್ಸ್ ಅಂತ ಹೇಳ್ಬೋದು ಇದನ್ನು. ನೋಡಿ, ಇಲ್ಲಿ 12 ಕಲರ್ಸ್ ಎಲ್ಲನೂ ವಾಟರ್ ಪ್ರೂಫ್ ಆಗಿದೆ, ಮ್ಯಾಟ್ ಕಲರ್ಸ್ ಆಗಿದೆ ಇದು. ಓಕೆನಾ? ಕ್ರೀಮಿ ಮ್ಯಾಟ್ ಅಂತ ಹೇಳ್ಬೋದು. ಪೀಲ್ ಆಗೋದು ಇದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಒಂದೊಂದೇ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೆ ಯಾವ ಶೇಡ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಹಾಗಿದ್ರೆ ಅಪ್ಲೈ ಮಾಡಿ ಹೇಗಿದೆ ಅಂತ ಚೆಕ್ ಮಾಡೋಣ. ಫಸ್ಟು ವೆಟ್ ವೈಪ್ಸಿಂದ ಲಿಪ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ನಾನು ಪರ್ಪಲ್ ಶೇಡ್ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ, ಪ್ಲಮ್ ಶೇಡು, ತುಂಬ ಯುನೀಕ್ಕಾಗಿ ಕಾಣುತ್ತೆ ಇದು. ಇದನ್ನು ಚೂಸ್ ಮಾಡಿಕೊಂಡು ಅದರಲ್ಲೇ ಅಪ್ಲಿಕೇಟರ್ ಕೊಟ್ಟಿರ್ತಾರೆ, ಅದ್ರ ಹೆಲ್ಪಿಂದ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಯಾವುದೇ ಲಿಪ್ಸ್ಟಿಕ್ ಆಗಲಿ ನಾವು ಅದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು ಫಸ್ಟು, ಆಮೇಲೆ ನಾವು ವಾಟರ್ ಪ್ರೂಫ್ನ ಚೆಕ್ ಮಾಡ್ಬೋದು. ಓಕೆನಾ? ಹಾಗೆಯೇ ಫಸ್ಟೇ ನಾವು ಅಪ್ಲಿಕೇಶನ್ ಮಾಡ್ತಿದ್ದಂಗೆ ನಾವು ಅದು ಚೆಕ್ ಮಾಡಿಬಿಟ್ರೆ ಬಂದುಬಿಡೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ? ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ನಾನು ವಾಟರ್ ಪ್ರೂಫಾ ಅಲ್ವಾ ನಿಮಗೆ ಚೆಕ್ ಮಾಡಿ ಹೇಳ್ತೀನಿ. ಬನ್ನಿ, ಹಾಗಿದ್ರೆ ವಾಟರ್ ಪ್ರೂಫಾ ಅಂತ ಚೆಕ್ ಮಾಡೋಣ. ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಆಗಿದೆ, ಜೊತೆಗೆ ಟ್ರಾನ್ಸ್ಫರ್ ಪ್ರೂಫ್ ಕೂಡ ಆಗಿದೆ. ಇವಾಗ ಇಷ್ಟು ಶೇಡ್ಸಲ್ಲಿ ನಾನು ಎಲ್ಲ ಶೇಡ್ಸು ನಾನು ಟ್ರಯಲ್ ಮಾಡಿ ನೋಡೋಕ್ಕಾಗಲ್ಲ, ಯಾಕಂದರೆ 24 ಕಲರ್ಸ್ ಇದೆ. ಕರೆಕ್ಟಾ? ಇದರಲ್ಲಿ ಕೆಲವೊಂದು ಶೇಡ್ಸ್ನ ಮಾತ್ರ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಲೈಟ್ ಕಲರು ತೋರಿಸ್ತೀನಿ, ಡಾರ್ಕ್ ಕಲರ್ಸು ತೋರಿಸ್ತೀನಿ. ಓಕೆನಾ? ನೋಡಿ, ಇವಾಗ ಅಪ್ಲೈ ಮಾಡಿರೋದು ರೆಡ್ ಶೇಡು. ಚೆನ್ನಾಗಿ ಸೂಟ್ ಆಗ್ತಾಯಿದೆ ನನಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೆಕ್ಸ್ಟ್ ಶೇಡ್ ಬಂದುಬಿಟ್ಟು ಲೈಟ್ ಪಿಂಕ್ ಶೇಡು. ಇದು ಆ್ಯಕ್ಚುಲಿ ನನಗೆ ಸೂಟ್ ಆಗ್ತಿಲ್ಲ. ಇದಾದಮೇಲೆ ನಾನು ಮೆರೂನ್ ಶೇಡ್ ಅಪ್ಲಿಕೇಶನ್ ಮಾಡಿದ್ದೀನಿ. ಇದು ಸಹ ನನಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಡಾರ್ಕ್ ಮೆರೂನು. ನೆಕ್ಸ್ಟ್ ಶೇಡ್ ಬಂದುಬಿಟ್ಟು ಚಾಕ್ಲೇಟ್ ಬ್ರೌನ್. ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಇದು ನನಗೆ ಸೂಟ್ ಆಗ್ತಾಯಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಶೇಡ್ ಬಂದುಬಿಟ್ಟು ರಾಣಿ ಪಿಂಕು. ಇದು ಸ್ವಲ್ಪ ಪಿಂಕ್ ಕಲರ್ ಡಾರ್ಕ್ ಶೇಡ್ ಇದೆ, ಆದರೆ ರಾಣಿ ಪಿಂಕ್ ಅಂತ ಏನು ಕೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ನೋಡಿದ್ರಲ್ಲ ಲಿಪ್ಸ್ಟಿಕ್ ಸ್ವ್ಯಾಚಸ್ನ, ಅಂದರೆ ಬೇರೆ ಬೇರೆ ಶೇಡ್ಸ್ನ ತೋರಿಸಿದ್ದೀನಿ ನಿಮಗೆ, ಅಂದರೆ ನನಗೆ ಸೂಟ್ ಆಗುವಂಥದ್ದು. ಒಂದೇ ಒಂದು ನಾನು ಲೈಟ್ ಕಲರ್ ಶೇಡ್ ನಿಮಗೆ ತೋರಿಸಿದೆ ಹಾಕಿಬಿಟ್ಟು, ಅದು ನನಗೆ ಅಷ್ಟು ಸೂಟ್ ಆಗ್ತಾ ಇರಲಿಲ್ಲ. ಯಾಕೆ ಅಂತಲೂ ನಾನು ಹೇಳ್ತೀನಿ. ಮೀಡಿಯಮ್ ಟು ಡಾರ್ಕ್ ಇರೋರಿಗೆ ಸ್ವಲ್ಪ ನೀವು ಡಾರ್ಕ್ ಕಲರಲ್ಲೇ ಹೋಗಬೇಕು, ಯಾಕಂದರೆ ಲೈಟ್ ಕಲರ್ ಚೂಸ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಅಷ್ಟು ಸೂಟ್ ಆಗೋಲ್ಲ. ನಿಮ್ಗೆ ಏನಾದರೂ ಮೀಡಿಯಮ್ ಟು ಫೇರ್ ಏನಾದರೂ ಇದ್ದರೆ ನಿಮಗೆ ಈ ಶೇಡ್ಸು
ಅಂದರೆ ನೂಡ್ ಶೇಡ್ಸ್ ಇರುತ್ತಲ್ಲ ಅದು ಸೂಟ್ ಆಗುತ್ತೆ. ನಮಗೆ ಮೀಡಿಯಮ್ ಟು ಡಾರ್ಕ್ ಇರೋರಿಗೆ ಸ್ವಲ್ಪ ಡಾರ್ಕ್ ಶೇಡ್ಸೇ ಸೂಟ್ ಆಗುತ್ತೆ. ಓಕೆನಾ, ನೀವು ಅದನ್ನು ನೋಡಿಕೊಂಡು ನೀವು ಚೂಸ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲರಿಗೂ ಅಂದರೆ ಎಲ್ಲ ಸ್ಕಿನ್ ಶೇಡ್ಗೂ ಒಂದೇ ಥರ ಬೇರೆ ಯಾರೋ ಹಾಕಿರ್ತಾರೆ, ಇವಾಗ ಅವ್ರಿಗೆ ಚೆನ್ನಾಗಿ ಕಾಣ್ತಿರುತ್ತೆ. ಅದೇ ಲಿಪ್ಸ್ಟಿಕ್ನ ನಾವು ತೊಗೊಂಡು ಹಾಕ್ಕೊಂಡ್ರೆ ಕಾಸ್ಟ್ಲಿನೇ ಕೊಟ್ಟಿರ್ತೀರಾ, ಆದರೆ ನಿಮಗೆ ಅದು ಸೂಟ್ ಆಗ್ತಾ ಇರಲ್ಲ. ಏನಕ್ಕೆ ಅಂದರೆ ಇದೇ ರೀಸನ್ನು. ಅಂಡರ್ ಟೋನ್ ಯಾವುದಿರುತ್ತೆ ನೋಡಿಕೊಂಡು, ನಮ್ಮ ಶೇಡ್ ಯಾವುದಿರುತ್ತೆ ನೋಡಿಕೊಂಡು ನಾವು ಲಿಪ್ಸ್ಟಿಕ್ನ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ, ಲಿಪ್ಸ್ಟಿಕ್ ಬಗ್ಗೆ ಇನ್ನೂ ತುಂಬ ಮಾತಾಡೋದಿದೆ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ನಾನು ಕೊಡ್ತೀನಿ. ಓಕೆ, ಇವಾಗ ಬೇರೆ ಎಲ್ಲೋ ಫಂಕ್ಷನಲ್ಲೋ ಅಥವಾ ಇನ್ನೆಲ್ಲೋ ನೀವು ಯಾರನ್ನೋ ನೋಡಿರ್ತೀರ, ಅವ್ರಿಗೆ ಪಿಂಕ್ ಕಲರ್ ಚೆನ್ನಾಗಿ ಸೂಟ್ ಆಗ್ತಿರುತ್ತೆ, ಅದೇ ಶೇಡೇ ನಮಗೂ ಬೇಕು ಅಂತ ನೀವು ಅಂದ್ಕೊತೀರ. ಓಕೆ, ಆ ಥರ ನೀವು ಅಂದರೆ ನಾನು ಮೀಡಿಯಮ್ ಟು ಡಾರ್ಕ್ ಇರೋರ್ಗೆ ಹೇಳ್ತಿದ್ದೀನಿ, ಅದೇ ಶೇಡೇ ನೀವು ತೊಗೊಂಡಿರ್ತೀರ. ಆವಾಗ ನೀವು ಅದನ್ನು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂದರೆ ಫಸ್ಟು ನೀವು ಡಾರ್ಕ್ ಕಲರೇ ಹಾಕ್ಕೋಬೇಕು. ಡಾರ್ಕ್ ಕಲರ್ ಹಾಕ್ಕೊಂಡು ಅದ್ರ ಮೇಲೆ ನೀವು ಲೈಟ್ ಕಲರ್ ಆ ಥರ ಪಿಂಕ್ ಚೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ಅಂದರೆ ಶೇಡ್ ಥರ ಬರುತ್ತೆ ನಮಗೆ, ಅಂದರೆ ಡಾರ್ಕು ಇರುತ್ತೆ, ಮೇಲ್ಗಡೆ ನಾವು ಲೈಟ್ ಹಾಕ್ಕೊಂಡಾಗ ಅದು ಚೆನ್ನಾಗಿ ಸೂಟ್ ಆಗುತ್ತೆ ನಮಗೆ. ನೀವು ಡೈರೆಕ್ಟಾಗೆ ಹೋಗಿ ಡಾರ್ಕ್ ಇರೋರಿಗೆ ಲೈಟ್ ಪಿಂಕು ನೂಡ್ಸು ಆ ಥರ ಏನಾದರೂ ಶೇಡ್ಸ್ ಹಾಕ್ಬಿಟ್ರೆ ಒಂಥರ ಆಕ್ವರ್ಡ್ ಥರ ಅನಿಸುತ್ತೆ. ಓಕೆನಾ, ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಲಿಪ್ಸ್ಟಿಕ್ ಶೇಡ್ನ ಚೂಸ್ ಮಾಡ್ಕೊಳ್ಳಿ. ಇವಾಗ ನಂದು ಮೀಡಿಯಮ್ ಟು ಡಾರ್ಕ್ ಶೇಡ್ ಅಲ್ವಾ, ಪಿಂಕಲ್ಲೇ ಆಗಲಿ ನೋಡಿ, ಪಿಂಕು ಇದು ರಾಣಿ ಪಿಂಕು, ಸ್ವಲ್ಪ ಡಾರ್ಕ್ ಕಲರ್ಗೆ ಹೋಗಿರ್ತೀನಿ. ಓಕೆನಾ, ಇವಾಗ ಮೆರೂನ್ ಅಂತ ತೊಗೊಂಡ್ರು, ಮೆರೂನಲ್ಲೇ ನಾನು ಸ್ವಲ್ಪ ಡಾರ್ಕಲ್ಲಿ ಹೋಗ್ತೀನಿ, ತುಂಬ ಲೈಟ್ ನೂಡ್ ಕಲರು ಆ ಥರ ಚೂಸ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಓಕೆನಾ, ಇದನ್ನೇ ನಾವು ಕ್ಲೈಂಟ್ಸ್ಗೂ ಅದೇ ಥರನೇ ಕನ್ವಿನ್ಸ್ ಮಾಡಿಕೊಂಡು ನಾವು ಅಪ್ಲೈ ಮಾಡ್ತೀವಿ. ಓಕೆನಾ, ಇವಾಗ ನಾರ್ತ್ ಇಂಡಿಯನ್ಸು ಎಲ್ಲ ಇರ್ತಾರಲ್ವಾ, ಅವ್ರು ತುಂಬ ಫೇರ್ ಇರ್ತಾರೆ, ಅವ್ರು ಹಾಗಾದರೆ ಡಾರ್ಕ್ ಹಾಕ್ಕೋಬೋದಾ ಹಾಗೆ ಅಂತ ನೀವು ಕ್ವಶನ್ ಕೇಳ್ಬೋದು, ನಿಮಗೆ ಡೌಟ್ ಬರ್ಬೋದು. ಅವ್ರಿಗೆ ಎಲ್ಲ ಕಲರು ಚೆನ್ನಾಗಿ ಸೂಟ್ ಆಗಿಬಿಡುತ್ತೆ, ಯಾಕಂದರೆ ಫೇರ್ ಇರ್ತಾರಲ್ವಾ. ಸಮ್ಟೈಮ್ಸ್ ಮದುವೆಗಳು ಇದು ಅಂದಾಗ ಅವರು ಡಾರ್ಕ್ ರೆಡ್ ಲಿಪ್ಸ್ಟಿಕ್ಕೇ ಹೋಗ್ಬಿಡ್ತಾರೆ, ನೀವು ನೋಡಿರ್ತೀರ, ಅವ್ರಿಗದು ಚೆನ್ನಾಗೇ ಸೂಟ್ ಆಗುತ್ತೆ. ನೂಡ್ ಕಲರು ಚೆನ್ನಾಗಿ ಸೂಟ್ ಆಗುತ್ತೆ. ಸಮ್ಟೈಮ್ಸ್ ನಾವೇನಾದರೂ ಐ ಮೇಕಪ್ ಏನಾದರೂ ತುಂಬ ಅಂದರೆ ಡಾರ್ಕಾಗಿ ಮಾಡಿರ್ತೀವಿ, ಹೈಲೈಟ್ ಆಗೋಂಗೆ ಮಾಡಿರ್ತೀವಿ ಅಂತ ಅಂದರೆ ಆವಾಗ ನಾವು ಲಿಪ್ಸ್ಟಿಕ್ನ ನೋಡಿ ಹಾಕ್ಕೊಬೇಕಾಗತ್ತೆ. ಓಕೆನಾ, ಅದೇ ಇವಾಗ ಹೇಳಿದ್ನಲ್ಲ, ಸ್ಕಿನ್ ಟೋನ್ ನೋಡಿಕೊಂಡು ಅದನ್ನು ಸಹ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸಮ್ಟೈಮ್ಸ್ ಸ್ಯಾರಿನಲ್ಲಿ ಡಾರ್ಕ್ ಪಿಂಕ್ ಇರುತ್ತೆ, ಆವಾಗ ಅದೇ ಕಲರನ್ನೇ ಹೋದ್ರೇ ಚೆನ್ನಾಗಿರೋದು. ಈ ಥರ ಎಲ್ಲ ತುಂಬ ವಿಷಯ ಇದೆ, ಹೋಗ್ತಾ ಹೋಗ್ತಾ ಅಂದರೆ ತುಂಬ ಡೀಪ್ ಡಿಸ್ಕಷನ್ ಆಗಿಬಿಡುತ್ತೆ. ಇನ್ನೂ ತುಂಬ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ, ಆದರೆ ನನ್ನ ಪೇಜ್ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ನಂದು ಇನ್ಸ್ಟಾಗ್ರಾಮ್ ಪೇಜು ಸಹ ಇದೆ, ನಾನು ಮೆನ್ಷನ್ ಮಾಡಿರ್ತೀನಿ, ಅದರಲ್ಲೂ ಕಮ್ಮಿ ಫಾಲೋವರ್ಸ್ ಅಂತಲೇ ಹೇಳ್ಬೋದು, ಮೆನ್ಷನ್ ಮಾಡಿರ್ತೀನಿ, ಅಲ್ಲೂ ಸಹ ನೀವು ನನ್ನ ಪೇಜ್ನ ಫಾಲೋ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೇಕ್ಸ್ ಮಿಯಾ ಫೌಂಡೇಶನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನಾನೇ ಅಪ್ಲಿಕೇಶನ್ ಮಾಡಿಕೊಂಡು ಹೇಗಿದೆ ಅಂತ ವಾಟರ್ ಪ್ರೂಫ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿನವರೆಗೂ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.